ನಮಸ್ಕಾರ, ಬನ್ನಿ. ನಿಮ್ಮಿಬ್ರು ಜಾತಕದಲ್ಲಿ ಗಂಡುಗುಟ್ಟುಗಳು ಒಬ್ರಿಗೊಬ್ರು ಫೆವಿಕಾಲ ಕಣ್ಣು ಗಂಟಾಕೊಂಡ್ಬಿಟ್ಟಿದ್ರ. ದೇವ್ರ ಹತ್ರ ಏನ್ ಕೇಳ್ಕೊಂತ್ಯಾ? ನಿನ್ ಮದ್ವೆ ಆದಾಗಿಂದ ಏನೇ ಕೇಳ್ಕೊಂಡಿದೀನಿ. ನೀನ್ ಖುಷಿಗೋಸ್ಕರ ಅಲ್ದೇ ಇದ್ರು ನನ್ನ ನೆಮ್ಮದಿಗೋಸ್ಕರನಾದ್ರು ನೀನ್ 10ನೇ ಕ್ಲಾಸ್ ಪಾಸ್ ಆಗೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊತೀನಿ. ಈ ಸಲ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂತೀನಿ. ನಿಮ್ ಫ್ಯಾಮಿಲಿಗೆ ನಾನು ಏನು ಅಂತ ತೋರಿಸ್ತೀನಿ. ಅವ್ನ್ ಯಾವನೋ ವ್ಯಾಲ್ಯೂಯೇಷನ್ ಮಾಡೋನು ಅವ್ನ್ ಮನೇಲಿ ಜಗಳ ಆಡ್ಕೊಂಡ್ಬಂದು ನನ್ ಪೇಪರ್ನ ವ್ಯಾಲ್ಯೂಯೇಟ್ ಮಾಡಿದಾನೆ. ಹಿಂಗಾಗಕ್ ಚಾನ್ಸೇ ಇಲ್ವಲ್ಲ. ಅವಳ ನಮ್ಮ ಮದ್ವೆ ಆದ್ಮೇಲೆ ನನಗ್ 7.5 ಶುರುವಾಗಿದೆ. ಸತ್ತು 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 ಶನಿ 3ನೇ ಮನೆಯಿಂದ 4ನೇ ಮನೆಗೆ ಬಂದಾಗ ನನಗೊಂದು ಮುಹೂರ್ತ ಕೊಡಿ. ಏನ್ಕೋ ಸಾಯಕ್ಕೆ. ನಿನ್ಗಿಂತ ಇವಳ್ ಕಂಡ್ರೆ ನಂಗೆ ತುಂಬಾ ತುಂಬಾ ಇಷ್ಟ. ಹಾಯ್. ನಮ್ಮಮ್ಮ ಅವಾಗ ನನ್ಗೊಂದ್ ಮಾತು ಹೇಳೋರು. ಏನು? ನನ್ ತಲೆಲಿ 2 ಸುಳಿ ಇದೆ ಅಂತ. ಇಲ್ಲಿ ನೋಡಿಲಿ. ಎಲ್ಲಿ ನೋಡೋಣ. ಅಳಿಯಂದ್ರೆ ಅತ್ತೆ ಚೆನ್ನಾಗಿದ್ದೀರಾ? ಇಷ್ಟೊತ್ತು ಚೆನ್ನಾಗೇ ಇದೆ. ನೀವ್ ಯಾವಾಗಿಂತ ಮಕ್ಕಳನ್ನ ನನ್ ಮಡ್ಲಲ್ಲಿ ಕೂರ್ಸೋದು? ಮಗು ಡೆಲಿವರಿ ಆಗಕ್ ಮುಂಚೆ ಏನಾಗತ್ತೆ ಹೇಳಿ? ಫಸ್ಟ್ ಏಟ್ ಮಾಡ್ಕೋತಾರೆ ಅಳಿಯಂದ್ರೆ. ಅದೆಲ್ಲ ಆಗಿರ್ಲಿ, ನಿನ್ ಹೆಂಡತಿಗೆ ಲಕ್ಷ್ಮೀ ಕಟಾಕ್ಷ ಇದೆ, ಅವಳು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದ್ದೆ. ಆ ಪ್ರಭಾವ ಹೇಗಿದೆ? ಲೈ, ನನ್ ಸಂಬಳ ಎಷ್ಟೇ? ನಿನ್ ಸ್ಯಾಲ್ರಿ ಬಗ್ಗೆ ನನ್ಗೇನ್ ಗೊತ್ತು? ನಿನ್ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ ಅಷ್ಟ್ ಸಾಕು ನಂಗೆ. ಧನಲಕ್ಷ್ಮಿ ಸುಪುತ್ರನಾಗಿದ್ ನಾನು ಈಗ ದರಿದ್ರ ಲಕ್ಷ್ಮಿ ವರಪುತ್ರನಾಗೋಗಿದ್ದೀನಿ ಪುರೋಹಿತ್ರೆ. ಅಷ್ಟಾದ್ರೂ ಅವಳಿಗೆ ಸಮಾಧಾನನೇ ಇಲ್ಲ. ಮಗು ಪ್ಲಾನಿಂಗ್ ನ ಒಂಚೂರ್ ಕಟ್ ಆಫ್ ಮಾಡಿದೀನಿ. ನನ್ ಮುಂದೆ ದುಡ್ದು ಚೆನ್ನಾಗಿ ಸಂಪಾದನೆ ಮಾಡಿದ್ಮೇಲೆ ಆಗ ನೋಡ್ಕೊಳ್ಳೋಣ. ನನ್ ಈ ಜನ್ಮದಲ್ಲಿ ಇಲ್ಲ ಅನ್ಸತ್ತೆ. ಏನೋ ಕೆಟ್ಟಗಳಿಗೆ ಆಗಿದ್ದಾಗೋಯ್ತು. ಇನ್ನು ಮೇಲೆ ನಿಮ್ಗೆ ಹೊಸಗೊಂದು ಪರಿಹಾರ ಬರ್ಕೊಡ್ತೀನಿ. ಇನ್ನು ಮೇಲೆ ನಿಮ್ಮ ಗ್ರಹಗತಗಳೆಲ್ಲ ಬದಲಾಗಿ ಸಂಪತ್ತಿಗೆ ಸವಾಲ್ ತರ ಇರೋ ನಿಮ್ಮ ಜೋಡಿನ ಹಾಲು ಜೇನು ತರ ಇರೋ ಅಣ್ಣವರು ಮಾಧವಿ ತರ ಮಾಡ್ಬಿಡ್ತೀನಿ.